ಸುನಿಲ್ ಮತ್ತೆ ಸಂಪರ್ಕ ಮಾಡ್ತೀವಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಡೆವಿಲ್ಗೆ ಢವಢವ ಶುರುವಾಗಿದೆ. ಪತ್ನಿಗೆ ಫೋನ್ ಮಾಡಲು ಅವಕಾಶವನ್ನ ಕೇಳಿದ್ದಾರಂತೆ ದರ್ಶನ್. ಸೆಲ್ನಲ್ಲಿ ಟೆನ್ಷನ್ ಇಂದ ದರ್ಶನ್ ಒದ್ದಾಡ್ತಿದ್ದಾರಂತೆ. ಜೈಲ್ ಅಧೀಕ್ಷಕಿ ಲತಾ ಅವರಿಗೆ ದರ್ಶನ್ ಡಿಮ್ಯಾಂಡ್ ಮಾಡಿದ್ದಾರೆ, ಬೇಡಿಕೆ ಇಟ್ಟಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹತ್ರ ಮಾತಾಡಬೇಕು, ಒಂದು ಅವಕಾಶವನ್ನ ಮಾಡಿಕೊಡಿ ಅಂತೇಳಿ. ಅವಕಾಶವನ್ನ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದು ಈಗ ಸದ್ಯದ ಕುತೂಹಲ. ಜೈಲು ಅಧೀಕ್ಷಕಿ ಆಗಿರುವಂತ ಲತಾ ಅವರ ಬಳಿ ಕೇಳ್ಕೊಂಡಿದ್ದಾರಂತೆ. ಮಾಡಿದ್ದು ಮಹಾಪಾಪ, ಹೇಳೋದು ವೇದಾಂತ. ಮೇಲೊಬ್ಬ ಇದ್ದಾನೆ, ಎಲ್ಲವನ್ನು ಕೂಡ ನೋಡಿಕೊಳ್ತಾನೆ. ಚಾರ್ಜ್ ಶೀಟ್ ವಿಷಯ ತಿಳಿತಾ ಇದ್ದಂತೆ ದರ್ಶನ್ ಟೆನ್ಷನ್ ಆಗಿದ್ದಾನೆ. ಮೇಲೊಬ್ಬ ಇದ್ದಾನೆ, ಎಲ್ಲವನ್ನು ಕೂಡ ನೋಡಿಕೊಳ್ತಾನೆ ಅಂತ ಹೇಳಿದ್ದಾರೆ. ಚಾರ್ಜ್ ಶೀಟ್ ಬಗ್ಗೆ ದರ್ಶನ್ ಫಸ್ಟ್ ರಿಯಾಕ್ಷನ್ ನೋಡಿ. ಪವಿತ್ರ ಗೌಡ ಏನು ಸಂದೇಶ ರವಾನೆ ಆಗಿತ್ತಲ್ಲ, ಆ ಸಂದೇಶ ರವಾನೆ ಆಗಿದ್ದಂಥ ಒಂದು ಇನ್ಬಾಕ್ಸ್ ಟೆಕ್ಸ್ಟ್ ಏನಿತ್ತಲ್ಲ, ಕನ್ವರ್ಸೇಷನ್, ಅದನ್ನು ಗಮನಿಸ್ತಾ ಇದ್ದೀರಿ. ನಕಲಿ ಖಾತೆಯನ್ನು ಸೃಷ್ಟಿಸಿ ಆ ನಕಲಿ ಖಾತೆ ಮೂಲಕ ಕಳಿಸಿದಂಥ ಸಂದೇಶ. ಜೈಲಿನಲ್ಲಿ ಕಾಲ ಕಳೀತಾ ಇರುವಂಥ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಹಾಗಾಗಿ ಜೈಲ್ ಸೂಪರಿಂಟೆಂಡೆಂಟ್ ಬಳಿ ಬೇಡ್ಕೊಂಡಿದ್ದಾರೆ, ಪತ್ನಿ ಹತ್ರ ಮಾತಾಡಬೇಕು, ದಯವಿಟ್ಟು ಒಂದು ಅವಕಾಶವನ್ನು ಮಾಡಿಕೊಡಿ ಅಂತೇಳಿ. ಪರ್ಮಿಷನ್ ಕೊಟ್ಟಿದ್ದಾರಾ ಇಲ್ವಾ ಅಪ್ಡೇಟ್ ಸಿಗುತ್ತೆ. ಇನ್ನು ಮತ್ತಷ್ಟು ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದಾರಲ್ಲ, ಅದರ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಕೂಡ ಸಿಕ್ಕಿದೆ ರಿಪಬ್ಲಿಕ್ ಕನ್ನಡಕ್ಕೆ. ಸುನಿಲ್ ಮತ್ತೆ ಸಂಪರ್ಕ ಮಾಡ್ತೀವಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಡೆವಿಲ್ಗೆ ಢವಢವ ಶುರುವಾಗಿದೆ. ಪತ್ನಿಗೆ ಫೋನ್ ಮಾಡಲು ಅವಕಾಶವನ್ನ ಕೇಳಿದ್ದಾರಂತೆ ದರ್ಶನ್. ಸೆಲ್ನಲ್ಲಿ ಟೆನ್ಷನ್ ಇಂದ ದರ್ಶನ್ ಒದ್ದಾಡ್ತಿದ್ದಾರಂತೆ. ಜೈಲ್ ಅಧೀಕ್ಷಕಿ ಲತಾ ಅವರಿಗೆ ದರ್ಶನ್ ಡಿಮ್ಯಾಂಡ್ ಮಾಡಿದ್ದಾರೆ, ಬೇಡಿಕೆ ಇಟ್ಟಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹತ್ರ ಮಾತಾಡಬೇಕು, ಒಂದು ಅವಕಾಶವನ್ನ ಮಾಡಿಕೊಡಿ ಅಂತೇಳಿ. ಅವಕಾಶವನ್ನ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದು ಈಗ ಸದ್ಯದ ಕುತೂಹಲ. ಜೈಲು ಅಧೀಕ್ಷಕಿ ಆಗಿರುವಂತ ಲತಾ ಅವರ ಬಳಿ ಕೇಳ್ಕೊಂಡಿದ್ದಾರಂತೆ. ಮಾಡಿದ್ದು ಮಹಾಪಾಪ, ಹೇಳೋದು ವೇದಾಂತ. ಮೇಲೊಬ್ಬ ಇದ್ದಾನೆ, ಎಲ್ಲವನ್ನು ಕೂಡ ನೋಡಿಕೊಳ್ತಾನೆ. ಚಾರ್ಜ್ ಶೀಟ್ ವಿಷಯ ತಿಳಿತಾ ಇದ್ದಂತೆ ದರ್ಶನ್ ಟೆನ್ಷನ್ ಆಗಿದ್ದಾನೆ. ಮೇಲೊಬ್ಬ ಇದ್ದಾನೆ, ಎಲ್ಲವನ್ನು ಕೂಡ ನೋಡಿಕೊಳ್ತಾನೆ ಅಂತ ಹೇಳಿದ್ದಾರೆ. ಚಾರ್ಜ್ ಶೀಟ್ ಬಗ್ಗೆ ದರ್ಶನ್ ಫಸ್ಟ್ ರಿಯಾಕ್ಷನ್ ನೋಡಿ. ಪವಿತ್ರ ಗೌಡ ಏನು ಸಂದೇಶ ರವಾನೆ ಆಗಿತ್ತಲ್ಲ, ಆ ಸಂದೇಶ ರವಾನೆ ಆಗಿದ್ದಂಥ ಒಂದು ಇನ್ಬಾಕ್ಸ್ ಟೆಕ್ಸ್ಟ್ ಏನಿತ್ತಲ್ಲ, ಕನ್ವರ್ಸೇಷನ್, ಅದನ್ನು ಗಮನಿಸ್ತಾ ಇದ್ದೀರಿ. ನಕಲಿ ಖಾತೆಯನ್ನು ಸೃಷ್ಟಿಸಿ ಆ ನಕಲಿ ಖಾತೆ ಮೂಲಕ ಕಳಿಸಿದಂಥ ಸಂದೇಶ. ಜೈಲಿನಲ್ಲಿ ಕಾಲ ಕಳೀತಾ ಇರುವಂಥ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಹಾಗಾಗಿ ಜೈಲ್ ಸೂಪರಿಂಟೆಂಡೆಂಟ್ ಬಳಿ ಬೇಡ್ಕೊಂಡಿದ್ದಾರೆ, ಪತ್ನಿ ಹತ್ರ ಮಾತಾಡಬೇಕು, ದಯವಿಟ್ಟು ಒಂದು ಅವಕಾಶವನ್ನ ಮಾಡಿಕೊಡಿ ಅಂತೇಳಿ. ಪರ್ಮಿಷನ್ ಕೊಟ್ಟಿದ್ದಾರಾ ಇಲ್ವಾ ಅಪ್ಡೇಟ್ ಸಿಗುತ್ತೆ. ಇನ್ನು ಮತ್ತಷ್ಟು ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದಾರಲ್ಲ, ಅದರ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಕೂಡ ಸಿಕ್ಕಿದೆ ರಿಪಬ್ಲಿಕ್ ಕನ್ನಡಕ್ಕೆ. ಸುನಿಲ್ ಮತ್ತೆ ಸಂಪರ್ಕ ಮಾಡ್ತೀವಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಡೆವಿಲ್ಗೆ ಢವಢವ ಶುರುವಾಗಿದೆ. ಪತ್ನಿಗೆ ಫೋನ್ ಮಾಡಲು ಅವಕಾಶವನ್ನ ಕೇಳಿದ್ದಾರಂತೆ ದರ್ಶನ್. ಸೆಲ್ನಲ್ಲಿ ಟೆನ್ಷನ್ ಇಂದ ದರ್ಶನ್ ಒದ್ದಾಡ್ತಿದ್ದಾರಂತೆ. ಜೈಲ್ ಅಧೀಕ್ಷಕಿ ಲತಾ ಅವರಿಗೆ ದರ್ಶನ್ ಡಿಮ್ಯಾಂಡ್ ಮಾಡಿದ್ದಾರೆ, ಬೇಡಿಕೆ ಇಟ್ಟಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹತ್ರ ಮಾತಾಡಬೇಕು, ಒಂದು ಅವಕಾಶವನ್ನ ಮಾಡಿಕೊಡಿ ಅಂತೇಳಿ. ಅವಕಾಶವನ್ನ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದು ಈಗ ಸದ್ಯದ ಕುತೂಹಲ.
ಜೈಲು ಅಧೀಕ್ಷಕಿ ಆಗಿರುವಂಥ ಲತಾ ಅವರ ಬಳಿ ಕೇಳ್ಕೊಂಡಿದ್ದಾರಂತೆ. ಮಾಡಿದ್ದು ಮಹಾಪಾಪ, ಹೇಳೋದು ವೇದಾಂತ, ಮೇಲೊಬ್ಬ ಇದ್ದಾನೆ, ಎಲ್ಲವನ್ನು ಕೂಡ ನೋಡಿಕೊಳ್ತಾನೆ. ಚಾರ್ಜ್ ಶೀಟ್ ವಿಷಯ ತಿಳಿತಾ ಇದ್ದಂತೆ ದರ್ಶನ್ ಟೆನ್ಷನ್ ಆಗಿದ್ದಾನೆ. ಮೇಲೊಬ್ಬ ಇದ್ದಾನೆ, ಎಲ್ಲವನ್ನು ಕೂಡ ನೋಡಿಕೊಳ್ತಾನೆ ಅಂತ ಹೇಳಿದ್ದಾರೆ. ಚಾರ್ಜ್ ಶೀಟ್ ಬಗ್ಗೆ ದರ್ಶನ್ ಫಸ್ಟ್ ರಿಯಾಕ್ಷನ್ ನೋಡಿ. ಪವಿತ್ರ ಗೌಡ ಏನು ಸಂದೇಶ ರವಾನೆ ಆಗಿತ್ತಲ್ಲ, ಆ ಸಂದೇಶ ರವಾನೆ ಆಗಿದ್ದಂಥ ಒಂದು ಇನ್ಬಾಕ್ಸ್ ಟೆಕ್ಸ್ಟ್ ಏನಿತ್ತಲ್ಲ, ಕನ್ವರ್ಸೇಷನ್, ಅದನ್ನು ಗಮನಿಸ್ತಾ ಇದ್ದೀರಿ. ನಕಲಿ ಖಾತೆಯನ್ನು ಸೃಷ್ಟಿಸಿ ಆ ನಕಲಿ ಖಾತೆ ಮೂಲಕ ಕಳಿಸಿದಂಥ ಸಂದೇಶ. ಜೈಲಿನಲ್ಲಿ ಕಾಲ ಕಳೀತಾ ಇರುವಂಥ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಹಾಗಾಗಿ ಜೈಲ್ ಸೂಪರಿಂಟೆಂಡೆಂಟ್ ಬಳಿ ಬೇಡ್ಕೊಂಡಿದ್ದಾರೆ, ಪತ್ನಿ ಹತ್ರ ಮಾತಾಡಬೇಕು, ದಯವಿಟ್ಟು ಒಂದು ಅವಕಾಶವನ್ನು ಮಾಡಿಕೊಡಿ ಅಂತೇಳಿ. ಪರ್ಮಿಷನ್ ಕೊಟ್ಟಿದ್ದಾರಾ ಇಲ್ವಾ ಅಪ್ಡೇಟ್ ಸಿಗುತ್ತೆ. ಇನ್ನು ಮತ್ತಷ್ಟು ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದಾರಲ್ಲ, ಅದರ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಕೂಡ ಸಿಕ್ಕಿದೆ ರಿಪಬ್ಲಿಕ್ ಕನ್ನಡಕ್ಕೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.